ಸಂಧಿವಾತ ಸಮಸ್ಯೆ ಇರುವವರಿಗೆ 7 ಸೂಪರ್ ಫುಡ್ಸ್. ಇಂದು ನಾವು ಎಷ್ಟು ಬ್ಯುಸಿಯಾಗಿದ್ದೇವೆ ಎಂದರೆ ದುಡಿಯುವ ಭರದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಕೂಡ ಮರೆಯುತ್ತಿದ್ದೇವೆ. ದಿನದ ಬಹುತೇಕ ಸಮಯವನ್ನು ಕೆಲಸ ಮಾಡುವುದರಲ್ಲಿ ಕಳೆಯುವ ನಮಗೆ ನಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳು ಕೂಡ ಗೊತ್ತಾಗುವುದಿಲ್ಲ. ಕೆಲವೊಮ್ಮೆ ಸಣ್ಣದಾಗಿ ಕಾಲು ನೋವು, ಸಂಧಿವಾತ, ಕೀಲು ನೋವು, ಸ್ನಾಯುಗಳ ಸೆಳೆತ ಉಂಟಾಗಬಹುದು. ಆದರೆ ಇದರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡುವುದಿಲ್ಲ ಅಥವಾ ಒಂದು ಪೈನ್ ಕಿಲ್ಲರ್ ತಿಂದು ಸುಮ್ಮನಾಗುತ್ತೇವೆ. ಈ ರೀತಿ ನಿರ್ಲಕ್ಷ್ಯ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ದೀರ್ಘಕಾಲದ ಕೀಲು ನೋವು, ಸಂಧಿವಾತ, ಸ್ನಾಯು ನೋವು ಮೊದಲಾದವು ಉಂಟಾದರೆ ಅವು ಉಪಶಮನ ಆಗುವುದಿಲ್ಲ. ಹಾಗಾಗಿ ಆರಂಭದಲ್ಲಿಯೇ ಇದನ್ನು ಕಿತ್ತು ಬಿಸಾಡಿದರೆ ಯಾವುದೇ ಸಮಸ್ಯೆ ಇಲ್ಲದೆ ಆರೋಗ್ಯಕರ ಜೀವನ ನಡೆಸಬಹುದು. ಮುಖ್ಯವಾಗಿ ಮಾಡಬೇಕಾಗಿರುವುದು ಇಷ್ಟೇ: ನಾವು ಸೇವಿಸುವ ಆಹಾರದಲ್ಲಿ ಅತ್ಯುತ್ತಮವಾಗಿರುವಂತಹ ಆಹಾರವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಹೌದು, ದೀರ್ಘಕಾಲದ ಕೀಲು ನೋವು, ಸ್ನಾಯು ನೋವು ಅಥವಾ ಸಂಧಿವಾತ ಮೊದಲಾದವುಗಳು ಉಂಟಾಗುವುದಕ್ಕೆ ಮುಖ್ಯ ಕಾರಣ ಪೋಷಕಾಂಶಗಳ ಕೊರತೆ. ಹಾಗಾಗಿ ಕೆಲವು ಸೂಪರ್ ಫುಡ್ಗಳು ದೇಹಕ್ಕೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳನ್ನು ನೀಡಿ ದೈಹಿಕವಾಗಿ ನಾವು ಆರೋಗ್ಯವಾಗಿ ಇಡುವಂತೆ ಮಾಡಬಲ್ಲವು. ಹಾಗಾದರೆ ದೀರ್ಘಕಾಲದ ಕೀಲು ನೋವು ಉಂಟಾಗದಂತೆ ನೋಡಿಕೊಳ್ಳಲು ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಎಂದು ನೋಡೋಣ. ಶುಂಠಿ. ಕೀಲುಗಳನ್ನು ಅಥವಾ ಮೂಳೆಗಳನ್ನು ಬಲಪಡಿಸುವಲ್ಲಿ ಶುಂಠಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮನೆಯಲ್ಲಿಯೇ ಮೊಣಕಾಲು ನೋವನ್ನು ನಿವಾರಿಸಲು ಅತ್ಯುತ್ತಮವಾಗಿರುವಂಥ ಪದಾರ್ಥ ಎಂದರೆ ಅದು ಶುಂಠಿ. ನೀವು ನಿತ್ಯ ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ನಿಯಮಿತವಾಗಿ ಶುಂಠಿಯನ್ನು ಕೂಡ ಸೇರಿಸುತ್ತಾ ಬನ್ನಿ. ಇದರ ಜೊತೆಗೆ ಶುಂಠಿ ರಸ ಅಥವಾ ಶುಂಠಿ ಎಣ್ಣೆ ಮಾಡಿ ಕೀಲು ನೋವು ಇರುವ ಭಾಗಕ್ಕೆ ಹಚ್ಚಿದರೆ ಕೂಡ ಮಂಡಿ ನೋವು ಕಡಿಮೆಯಾಗುತ್ತದೆ. ಬೆರ್ರಿ ಹಣ್ಣುಗಳು. ಸ್ಟ್ರಾಬೆರಿ ಹಾಗೂ ಬ್ಲೂಬೆರಿಯಂತಹ ಬೆರ್ರಿ ಹಣ್ಣುಗಳನ್ನು ತಿನ್ನುವುದಕ್ಕೆ ರುಚಿ ಮಾತ್ರವಲ್ಲ, ಇವು ಸಂಧಿವಾತ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿವೆ. ಹಾಗಾಗಿ ಮೊಣಕಾಲು ನೋವಿಗೆ ಇದರ ಸೇವನೆ ಬಹಳ ಉಪಯುಕ್ತವಾಗಿದೆ. ಹಣ್ಣುಗಳನ್ನು ತಿನ್ನುವುದರಿಂದ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತವೆ ಹಾಗೂ ನಿಮಗೆ ಯಾವುದೇ ರೀತಿಯ ನೋವು ಬಾರದಂತೆ ಇದು ತಡೆಯುತ್ತದೆ. ಆಲಿವ್ ಎಣ್ಣೆ. ಆಲಿವ್ ಎಣ್ಣೆ ಸಾಮಾನ್ಯವಾಗಿ ಎಲ್ಲರೂ ಬಳಸುವುದಿಲ್ಲ, ಏಕೆಂದರೆ ಇದು ತುಸು ದುಬಾರಿ. ಆದರೆ ಇದರಲ್ಲಿ ಇರುವ ಆರೋಗ್ಯಕರ ಬೆನಿಫಿಟ್ಸ್ ಕೇಳಿದರೆ ಖಂಡಿತವಾಗಿಯೂ ನೀವು ಬಳಸಲು ಆರಂಭಿಸುತ್ತೀರಿ. ಉರಿಯೂತವನ್ನು ನಿವಾರಿಸುವಂತಹ ಶಕ್ತಿ ಆಲಿವ್ ಎಣ್ಣೆಯಲ್ಲಿ ಇದೆ. ಹಾಗಾಗಿ ನೀವು ಕೀಲುಗಳನ್ನು ಬಲಪಡಿಸಿಕೊಳ್ಳುವುದಕ್ಕೆ ಆಲಿವ್ ಎಣ್ಣೆಯನ್ನು ನಿಮ್ಮ ಆಹಾರ ಪದಾರ್ಥದಲ್ಲಿ ಸೇರಿಸುವುದು ಅತ್ಯವಶ್ಯಕ. ವಾಲ್ನಟ್ಸ್. ನಾವು ಸೇವಿಸಲೇಬೇಕಾದಂಥ ಅತ್ಯಂತ ಪೋಷಕಾಂಶಗಳನ್ನು ಹೊಂದಿರುವ ಡ್ರೈ ಫ್ರೂಟ್ಸ್ಗಳಲ್ಲಿ ವಾಲ್ನಟ್ ಕೂಡ ಒಂದು. ವಾಲ್ನಟ್ನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತವೆ. ಇದರಿಂದ ಮೂಳೆಗಳು ಸ್ಟ್ರಾಂಗ್ ಆಗುವುದಕ್ಕೆ ಸಹಾಯಕವಾಗುತ್ತದೆ. ಮೊಣಕಾಲುಗಳ ನೋವು ಅಥವಾ ಮೊಣಕೈಗಳ ನೋವು ಇದ್ದರೆ ವಾಲ್ನಟನ್ನು ತಪ್ಪದೇ ಸೇವಿಸಿ. ಇದು ಮೂಳೆಗಳನ್ನು ಬಲಪಡಿಸಿ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಕೀಲು ನೋವು ಕಾಣಿಸಿಕೊಳ್ಳದಂತೆ ನೋಡಿಕೊಳ್ಳುತ್ತದೆ. ಎಲೆಕೋಸು. ಸಾಕಷ್ಟು ಆರೋಗ್ಯಕರ ಗುಣಲಕ್ಷಣಗಳನ್ನು ಹೊಂದಿರುವ ಎಲೆಕೋಸು ನಿಮ್ಮ ಮೂಳೆಗಳ ಬಲಪಡಿಸುವಿಕೆಗೂ ಕೂಡ ಸಹಾಯಕವಾಗಿದೆ. ಎಲೆಕೋಸು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಹಾಗಾಗಿ ಇದು ಕೀಲು ನೋವುಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಕೂಡ ತಪ್ಪದೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಎಲೆಕೋಸನ್ನು ಕೂಡ ಸೇರಿಸಿದರೆ ಹೆಚ್ಚು ಆರೋಗ್ಯವಂತರಾಗಿ ಇರಬಹುದು. ಕ್ಯಾರೆಟ್ ಸೇವನೆ. ಕ್ಯಾರೆಟ್ನಲ್ಲಿ ಎಲ್ಲ ರೀತಿಯ ಜೀವಸತ್ವಗಳು ಇದೆ. ಅದರಲ್ಲೂ ಪ್ರಮುಖವಾಗಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಅಂಶ ಹೇರಳವಾಗಿದೆ. ಇದು ಮೂಳೆಗಳನ್ನು ಬಲಪಡಿಸಲು ಹಾಗೂ ಮೂಳೆಗಳಲ್ಲಿ ಇರುವಂತಹ ನೋವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಕೆಲವು ಮಂಡಿ ನೋವು, ಮೊಣಕೈ ನೋವು ಮೊದಲಾದ ಸಮಸ್ಯೆಗಳು ಇರುತ್ತದೆ. ನಿಮ್ಮ ಆಹಾರ ಪದಾರ್ಥದಲ್ಲಿ ಕ್ಯಾರೆಟ್ ಸೇವಿಸುವುದನ್ನು ಮರೆಯಬೇಡಿ. ಮೀನುಗಳು. ಕೆಲವು ಪ್ರಮುಖವಾದ ವೆರೈಟಿ ಮೀನುಗಳು ಸಿಗುತ್ತದೆ. ಅವು ಮೂಳೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.
ಉದಾಹರಣೆಗೆ ಸಾಲ್ಮನ್ ಹಾಗೂ ಮ್ಯಾಕರೆಲ್ ಮೀನುಗಳಲ್ಲಿ ಕೊಬ್ಬಿನ ಅಂಶ ಹಾಗೂ ಪೋಷಕಾಂಶಗಳು ಹೇರಳವಾಗಿರುತ್ತದೆ. ಇವು ಕೀಲುಗಳನ್ನು ಬಲಪಡಿಸಿ ದೇಹದಲ್ಲಿ ಯಾವುದೇ ರೀತಿಯ ನೋವು ಕಾಣಿಸಿಕೊಳ್ಳದೇ ಇರಲು ಸಹಾಯ ಮಾಡುತ್ತದೆ. ಇಂತಹ ಪೋಷಕಾಂಶಭರಿತ ಮೀನುಗಳನ್ನು ಆಗಾಗ ನಿಮ್ಮ ಆಹಾರ ಕ್ರಮದಲ್ಲಿ ಸೇವಿಸುವುದು ಒಳ್ಳೆಯದು. ಮನುಷ್ಯನಿಗೆ ಏನೇ ಇದ್ದರೂ, ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಆರೋಗ್ಯ ಇಲ್ಲದೇ ಇದ್ದರೆ ಪ್ರಯೋಜನವೇ ಇಲ್ಲ. ಹಾಗಾಗಿ ದುಡಿದು ದೇಹವನ್ನು ಹಾಳು ಮಾಡಿಕೊಳ್ಳುತ್ತಿರುವ ನಾವು ಆರೋಗ್ಯದ ಬಗ್ಗೆ ಲಕ್ಷ್ಯ ವಹಿಸಬೇಕು. ಇದಕ್ಕಾಗಿ ಕೇವಲ ನಮ್ಮ ಆಹಾರದಲ್ಲಿ ಉತ್ತಮ ಆಹಾರ ಕ್ರಮವನ್ನು ಅಳವಡಿಸಿಕೊಂಡರೆ ಸಾಕು. ಇದರ ಜೊತೆಗೆ ಯೋಗ, ಪ್ರಾಣಾಯಾಮ, ವಾಕಿಂಗ್, ಜಾಗಿಂಗ್, ಜಿಮ್ ಇವುಗಳನ್ನು ಮಾಡುವುದರಿಂದ ದೇಹ ಆರೋಗ್ಯವಾಗಿಯೇ ಇರುತ್ತದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.